ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಜುವಲೈಸೇಷನ್ ಟೆಕ್ನಿಕ್ ಬಗ್ಗೆ ಮಾತಾಡೋಣ. ಸೊ ಈ ವಿಜುವಲೈಸೇಷನ್ ಟೆಕ್ನಿಕ್ ಏನು? ತುಂಬಾ ಈಸಿ ಗೊತ್ತಾ ಈ ಟೆಕ್ನಿಕ್ ಮಾಡೋದು. ಯಾರಿಗೆ ಅಂತಂದ್ರೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತಾರೆ, ಆಮೇಲೆ ಇವಾಗ ಏನೋ ಕನ್ಸುಗಳು ಕಾಣ್ತಿರ್ತಾರಲ್ವಾ, ಓ ಹಂಗಾದ್ರೆ ಹಿಂಗಾದ್ರೆ ಅಂತ ಅನ್ಕೊಂಡು ಅವ್ರಗಳಿಗೆ ಇದು ತುಂಬಾ ಈಸಿ. ಆಯ್ತಾ, ಯಾವಾಗ್ಲೂ ಡ್ರೀಮ್ ಲ್ಯಾಂಡ್ ಅಲ್ಲಿ ಇರ್ತಾರೆ ಅಂತ ಹೇಳಲ್ವಾ, ಒಂಥರ ಅಯ್ಯೋ ನೀನ್ ಬಿಡಪ್ಪ ಕನ್ಸಿನ ಲೋಕದಲ್ಲಿ ಇರ್ತೀಯ ಅಂತ ಹೇಳ್ತಾರಲ್ಲ. ಸೊ ಅಂತವ್ರಿಗೆ ಇದು ತುಂಬಾ ಈಸಿ ಆಗುತ್ತೆ. ಬೇರೆಯವರಿಗೆ ಕಷ್ಟ ಆಗುತ್ತೆ, ಅಯ್ಯೋ ನಂಗೆ ಅದು ವಿಜುವಲೈಸ್ ಮಾಡ್ಕೊಳ್ಳೋದೇ ಕಷ್ಟ ಅಂತ ಅನ್ನೋರಿಗೆ ನಾನು ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಸೊ ಅವರು ಈ ಟೆಕ್ನಿಕ್ ಅನ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ವಿಜುವಲೈಸೇಷನ್ ಟೆಕ್ನಿಕ್ ಯಾರು ಬೇಕಾದ್ರೂ ಮಾಡ್ಬೋದು, ತುಂಬಾ ಈಸಿ ಆಗುತ್ತೆ. ಓಕೆನಾ? ಸೊ ಟ್ರೈ ಮಾಡೋಣ ಹೆಂಗ್ ಮಾಡೋದು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ನಿಮ್ಗೆ ವಿಜುವಲೈಸೇಷನ್ ಟೆಕ್ನಿಕ್ ಮಾಡಕ್ಕೆ ಸಣ್ಣ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಫಸ್ಟ್. ಯಾಕಂದ್ರೆ ತುಂಬಾ ದೊಡ್ಡದಾಗಿ ಒಂದೇ ಸಲ ಮಾಡಕ್ ಹೋಗ್ತೀವಿ ಅಂತಂದ್ರೆ ಕಷ್ಟ ಆಗತ್ತೆ, ಯಾಕಂದ್ರೆ ಅದು ಪ್ರಾಕ್ಟೀಸ್ ಇರಲ್ಲ. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ. ಸೊ ಸಣ್ಣ ಸಣ್ಣದಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಆವಾಗ ನೋಡಿ ನೀವು ದೊಡ್ಡದಾಗಿ ನಿಮ್ದು ಡ್ರೀಮ್ ಅನ್ನ ನೀವು ವಿಜುವಲೈಸ್ ಮಾಡ್ಕೊಳ್ಬಹುದು ಹೆಂಗೆ ಅಂತ. ಓಕೆನಾ? ಸೊ ಸ್ಟಾರ್ಟ್ ಮಾಡುವಾಗ ಯಾವಾಗ್ಲೂ ಅಷ್ಟೇ, ವಿಜುವಲೈಸೇಷನ್ ಸ್ಟಾರ್ಟ್ ಮಾಡುವಾಗ ನಮ್ಮ ಮೈಂಡ್ ಅಲ್ಲಿ ತುಂಬಾ ಥಾಟ್ಸ್ ಓಡ್ತಾ ಇರಬಾರ್ದು. ಅದು ತುಂಬಾ ಥಾಟ್ಸ್ ಓಡ್ತಾ ಇದ್ರೆ ಏನಾಗುತ್ತೆ, ನಮ್ಗೆ ಕ್ಲಾರಿಟಿ ಇರಲ್ಲ. ಸೊ ಏನ್ ನೋಡ್ಬೇಕು ಅಂತ ಅನ್ಕೊಂಡಿರ್ತೀವಿ ಅದು ನಮಗೆ ಕಾಣಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಫಸ್ಟ್ ನಮ್ದು ಕ್ಲಾರಿಟಿ ಆಗ್ಬೇಕು ಮೈಂಡ್ ಅಲ್ಲಿ. ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು, ಬ್ರೀತಿಂಗ್ ಟೆಕ್ನಿಕ್ ಯೂಸ್ ಮಾಡ್ತೀವಿ ಅಥವಾ ಮೆಡಿಟೇಷನ್ ಯೂಸ್ ಮಾಡ್ತೀವಿ. ಸೊ ಮೆಡಿಟೇಷನ್ ಅಂದ್ರೂ ಒಂದೇ, ಬ್ರೀತಿಂಗ್ ಟೆಕ್ನಿಕ್ ಅಂದ್ರೂ ಒಂದೇ. ಸೊ ಇಲ್ಲಿ ನಾವು ಬ್ರೀತಿಂಗ್ ಟೆಕ್ನಿಕ್ ಯೂಸ್ ಮಾಡಿದಾಗ ಡೀಪ್ ಬ್ರೀತ್ ತಗೊಳ್ಳಿ, ಒಂದು 7-8 ಸಲ ಡೀಪ್ ಬ್ರೀತ್ ತಗೊಳ್ಳಿ. ಆಮೇಲೆ ಬ್ರೀತಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಹೆಂಗೆ ನೀವು ಉಸಿರು ಎಳ್ಕೊಳ್ತೀರಾ, ಹೆಂಗೆ ಉಸಿರು ಹೊರಗಡೆ ಹೋಗುತ್ತೆ, ಸೊ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ನೀವು. ಆವಾಗ ಏನಾಗುತ್ತೆ, ಆಕ್ಸಿಜನ್ ಲೆವೆಲ್ ನಿಮ್ ಮೈಂಡಿಗೆ ಹೋಗುತ್ತೆ. ಆಮೇಲಿಂದ ನಿಮ್ದು ಥಾಟ್ಸ್ ತುಂಬಾ ಕಮ್ಮಿ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಮಾಡೋ ಅಂಥದ್ದು. ಫಸ್ಟ್ ಯಾವ ಟೆಕ್ನಿಕ್ ಮಾಡ್ತೀವಿ ಅಂತಂದ್ರು ಇದು ಇಂಪಾರ್ಟೆಂಟ್. ಯಾಕಂದ್ರೆ ನಮ್ ತುಂಬಾ ಥಾಟ್ಸ್ ತಲೆನಲ್ಲಿ ಓಡ್ತಾ ಇದ್ರೆ ಬೇರೆ ಏನು ಕ್ಲಾರಿಟಿನೇ ಇರಲ್ಲ. ಸೊ ಆದ್ರಿಂದ ಇದು ಬ್ರೀತಿಂಗ್ ಟೆಕ್ನಿಕ್ ಮಾಡೋದು ವೆರಿ ಇಂಪಾರ್ಟೆಂಟ್. ಅದು ಎಸ್ಪೆಷಲಿ ಮ್ಯಾನಿಫೆಸ್ಟೇಷನ್ ಮಾಡುವಾಗಂತೂ ನಿಮಗೆ ಬೇಕೇ ಬೇಕು. ಯಾವ ಟೆಕ್ನಿಕ್ ಯೂಸ್ ಮಾಡಿದ್ರು ಇದು ಬೇಕು. ಓಕೆನಾ? ಸೊ ಈ ತರ ಒಂದು 7-8 ಸಲ ನಾವು ಡೀಪ್ ಬ್ರೀತ್ ತಗೊಂಡು ಮಾಡಿದಾಗ ಆಮೇಲೆ ನಮ್ಮ ಥಾಟ್ಸ್ ಎಲ್ಲ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಇರತ್ತೆ ಥಾಟ್ಸ್, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ತುಂಬಾ ಕಮ್ಮಿ ಆಗುತ್ತೆ. ಅವಾಗ ಕಾನ್ಸಂಟ್ರೇಟ್ ಮಾಡಕ್ ಈಸಿ ಆಗುತ್ತೆ. ಆವಾಗ ಏನ್ ಮಾಡಿ, ಯಾವ್ದಾದ್ರು ಇವಾಗ ಸಣ್ಣದಾಗಿ ಸ್ಟಾರ್ಟ್ ಮಾಡುವಾಗ ಯಾವ್ದಾದ್ರು ಒಂದು ಪಿಕ್ಚರ್ ತಗೊಳ್ಳಿ, ಒಂದು ಫೋಟೋ ತಗೊಳ್ಳಿ, ಇಲ್ಲ ಒಂದು ಪೇಪರ್ ಅಲ್ಲಿ ಏನಾದ್ರು ಒಂದು ಅಡ್ವರ್ಟೈಸ್ಮೆಂಟ್ ಬಂದಿರೋದಿದ್ರೆ ಆ ಪಿಕ್ಚರ್ ತಗೊಳ್ಳಿ, ಕಟ್ ಮಾಡ್ಕೊಳ್ಳಿ. ಇಲ್ಲ ಬುಕ್ಕಲ್ಲಿ ಏನಾದ್ರು ಒಂದಿದ್ರೆ, ಇಲ್ಲ ನಿಮ್ ಫೋಟೋ ಅದೇನಾದ್ರು ಒಂದಿದ್ರೆ. ಇವಾಗ ನನ್ನ ಹತ್ರ ನೋಡಿ ಇಲ್ಲೊಂದು ಚಿತ್ರ ಇದೆ. ಸೊ ಇದರಲ್ಲಿ ಒಂದು ಬರ್ಡ್ ಇದೆ. ಸೊ ಈ ತರದನ್ನ ನಾನು ತಗೊಳ್ತೀನಿ ಅಂತ ಅನ್ಕೊಳ್ಳೋಣ. ಸೊ ಇದನ್ನ, ಈ ಪಿಕ್ಚರ್ ಅನ್ನ ನೀವು ಫುಲ್ ಅಬ್ಸರ್ವ್ ಮಾಡಿ, ಸಣ್ಣ 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 ಡಿಟೇಲ್ ಕೂಡ ಇದರಲ್ಲಿ ಅಬ್ಸರ್ವ್ ಮಾಡಿ. ಇವಾಗ ನಾನು ಇದರಲ್ಲಿ ಪಿಕ್ಚರ್ ಅಲ್ಲಿ ನೋಡಿದಾಗ ಬೀಕ್ ಇದೆ, ಅದರದ್ದು ಕಣ್ಣಿದೆ, ಆಮೇಲಿಂದ ಅದು ಬಾಯಲ್ಲಿ ಒಂದು ಫ್ಲವರ್ ಇಟ್ಕೊಂಡಿದೆ, ಕಾಲು ಒಂದು ಇದರ ಮೇಲೆ ಒಂದು ಲಾಗ್ ಇದೆ, ಆ ಲಾಗ್ ಮೇಲೆ ಕಾಲು ಇಟ್ಕೊಂಡಿದೆ, ಇಲ್ಲಿ 2 ದೊಡ್ಡ ದೊಡ್ಡ ಫ್ಲವರ್ ಇದೆ, 3 ಚಿಕ್ಕ ಫ್ಲವರ್ ಇದೆ. ಸೊ ಈ ತರ ಎಲ್ಲ ಸಣ್ಣ 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 ಡಿಟೇಲು, ಯಾವ ಕಲರ್ ಅದು, ಅದ್ರ ಕಣ್ಣು ಯಾವ ಕಲರ್ ಇದೆ, ಏನಾದ್ರು. ಸೊ ಈ ತರದ್ದು ಅಥವಾ ನಿಮ್ಗೆ ಯಾವ್ದು ಬೇಕು ಅನ್ಸುತ್ತೋ ಆ ಪಿಕ್ಚರ್ ಇಟ್ಕೊಂಡು ಫುಲ್ ಸಣ್ಣ 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 ಡಿಟೇಲು ನೋಡಿ. ಓಕೆನಾ? ಫಸ್ಟ್ ಸ್ಟಾರ್ಟಿಂಗಿಗೆ ನಿಮ್ಗೆ ಸಣ್ಣ ಡಿಟೇಲ್ ನೋಡಕ್ ಕಷ್ಟ ಆಗತ್ತಾದ್ರೆ ಸುಮ್ನೆ ಒಂದು ಫೋಟೋ ನೋಡಿ, ಅದ್ರಲ್ಲಿ ಏನಾದ್ರೂ ಮೇಲಿಂದ ಮೇಲಿಗೆ ನಿಮ್ಗೆ ಏನೇನ್ ಕಾಣುತ್ತೆ ಅದನ್ನ ನೋಡ್ಕೊಳ್ಳಿ. ಓಕೆನಾ? ಆಮೇಲೆ ಕಣ್ ಮುಚ್ಬಿಟ್ಟು ನೀವ್ ಏನ್ ನೋಡಿದ್ರಿ ಆ ಫೋಟೋದಲ್ಲಿ, ಅಂದ್ರೆ ಅದನ್ನ ನೋಡಲ್ಲ ನೀವು. ಇವಾಗ ಕಣ್ ಮುಚ್ಬಿಟ್ಟು ಅದನ್ನ ನೀವು ಇಮ್ಯಾಜಿನ್ ಮಾಡ್ತೀರಾ, ಓ ನಾನು ಈ ಫೋಟೋದಲ್ಲಿ ಈ ತರ ನೋಡಿದೆ ಅಂತ. ಇವಾಗ ನಾನು ನಂದು ಹತ್ರ ಈ ಚಿತ್ರ ಇದ್ದಿದ್ದಕ್ಕೆ ನಾನು ಇದನ್ನ ನೋಡುವಾಗ ನಾನು ಕಣ್ ಮುಚ್ಕೊಂಡಾಗ ನಾನು ಇದನ್ನ ಏನೇನ್ ನೋಡಿದೆ ಅಂತ ನಾನು ಅನ್ಕೋತೀನಿ. ಓ ಇದೊಂದು ಬರ್ಡ್ ನೋಡಿದೆ, ಅದ್ ಬರ್ಡ್ ಬಾಯಲ್ಲಿ ಒಂದು ಹೂವು ಇಟ್ಕೊಂಡಿತ್ತು, ಆಮೇಲೆ ಕಾಲ ಹತ್ರ ಹೂವುಗಳಿತ್ತು, ಆತರ ನಾನು ನೋಡ್ತೀನಿ ನಂದು ಪಿಕ್ಚರ್ ಅನ್ನ. ಇದು ನಾನು ಯೂಸ್ ಮಾಡಿದ್ದು ಕಾರ್ಡ್ ಅಲ್ಲಿ ಏನಿತ್ತು ಅಂತ. ಆಯ್ತಾ? ಆಮೇಲಿಂದ ಕಣ್ ತೆಗ್ದ್ಬಿಟ್ಟು ತಿರ್ಗಾ ನೀವು ಪಿಕ್ಚರ್ ನೋಡಿ. ಓಕೆನಾ? ಆವಾಗ ನೀವು ಓ ಇದನ್ನೆಲ್ಲ ನಾನು ನೋಡಿದೆ ಅಲ್ವಾ ನಂದು ಮನ್ಸಿನ ಕಣ್ಣಿಂದ ಅಂತ. ಅಂದ್ರೆ ಇದು ಹೆಂಗೆ ಅಂತಂದ್ರೆ, ಕಣ್ ಮುಚ್ಕೊಂಡು ನಾವು ಮೂವಿ ನೋಡೋ ತರ, ಒಂದು ಫಿಲ್ಮ್ ನೋಡೋ ತರ ಕಣ್ ಮುಚ್ಕೊಂಡು ನಾವು. ಓಕೆನಾ? ಆ ತರ ಇದು ವಿಜುವಲೈಸೇಷನ್ ಟೆಕ್ನಿಕ್. ಸೊ ಇದು ನೋಡಾದ್ಮೇಲೆ ಇವಾಗ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ನೋಡಿ, ಆಮೇಲೆ ಡೀಟೇಲ್ ಆಗಿ ಎಲ್ಲ ಸಣ್ಣ ಸಣ್ಣದು ವಿಷಯಗಳನ್ನು ಅದ್ರಲ್ಲಿ ನೋಡಿ. ಆಮೇಲೆ ಕಣ್ ಮುಚ್ಕೊಂಡು ಎಷ್ಟು ಆಗತ್ತೋ ಅಷ್ಟು ಜ್ಞಾಪಿಸ್ಕೊಳ್ಳಿ. ಆಗ್ಲಿಲ್ಲ ಅಂತಂದ್ರೆ ಬಿಟ್ಬಿಡಿ, ಏನ್ ತೊಂದ್ರೆ ಇಲ್ಲ. ಅಯ್ಯೋ ಒಂದು ನಾನು ಡೀಟೇಲ್ ಮರ್ತೋಗ್ಬಿಟ್ರೆ ಹೇಗೆ ಅಂತ ಏನು ಇಲ್ಲ. ಇದು ನೀವು ನಿಮ್ ಮೈಂಡ್ ಅನ್ನ ಟ್ರೈನ್ ಮಾಡ್ತಾ ಇದ್ದೀರಾ. ಇವಾಗ ವಿಜುವಲೈಸ್ ಮಾಡ್ಕೊಳಕ್ ಹೇಗೆ ಅನ್ನೋದನ್ನ ಟ್ರೈನ್ ಮಾಡ್ತಾ ಇರೋದ್ರಿಂದ ಇಟ್ಸ್ ಓಕೆ. ಸೊ ಅದು ಟ್ರೈ ಮಾಡ್ತಾ ಹೋಗಿ. ಸೊ ಈ ತರ ಮಾಡುವಾಗ ಆಮೇಲಿಂದ ಏನಾಗುತ್ತೆ,
ಸೊ ನೀವು ಆಮೇಲಿಂದ ಸಣ್ಣ ಸಣ್ಣದೇ ವಿಜುವಲೈಸ್ ಮಾಡ್ಕೊಂಡು ಹೋಗಿ. ಅಂದ್ರೆ ಇವತ್ತಿನ ದಿನ ಹೇಗಿರುತ್ತೆ ನಂದು. ಇವಾಗ ನೀವು ಎಲ್ಲೋ ಒಂದು ಅಂಗಡಿಗೆ ಹೋಗ್ತೀರಾ. ಸೊ ಇವತ್ತು ನಾನು ಅಂಗಡಿಗೆ ನಡ್ಕೊಂಡು ಹೋಗುವಾಗ ಯಾವುದು ಗಾಡಿಗಳಿರಲ್ಲ, ಆರಾಮದಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ, ರಿಲ್ಯಾಕ್ಸ್ಡ್ ಆಗಿರ್ತೀನಿ. ನಾನು ಹೋಗಿದ್ದು ಏನೇನು ತಗೊಳ್ಬೇಕು ಅಂತ ನಾನು ಚೀಟಿನಲ್ಲಿ ಬರ್ಕೊಂಡು ಹೋಗಿರ್ತೀರೋ ಅದೆಲ್ಲ ನನ್ನ ಕಣ್ಮುಂದೆ ಈಸಿಯಾಗಿ ಸಿಕ್ಕತ್ತೆ. ಸೊ ಈ ತರ ಎಲ್ಲ ಅನ್ಕೊಳ್ಳಿ, ಆಯ್ತಾ. ಆಮೇಲಿಂದ ಕಣ್ಣು ಮುಚ್ಕೊಂಡು ನೀವು ಆ ದಾರಿನಲ್ಲಿ ನಡ್ಕೊಂಡು ಹೋಗೋ ತರ, ಆ ಅಂಗಡಿ ಒಳಗೆ ಹೋಗೋ ತರ, ಆಮೇಲೆ ಅಲ್ಲಿ ನೀವು ಏನೇನು ಸಾಮಾನು ನೋಡಿದ್ದೀರಾ ಅದೆಲ್ಲ ತಗೊಳ್ಳೋ ತರ, ಈ ತರ ಎಲ್ಲ ನೀವು ಈಸಿಯಾಗಿ ಥಿಂಕ್ ಮಾಡ್ಬೋದು. ಸೊ ಒಂದೊಂದೇ ಸ್ಟೆಪ್ಸ್ ಥಿಂಕ್ ಮಾಡ್ಕೊಂಡು ಹೋಗಿ. ಆಮೇಲಿಂದ ನಿಮ್ದು ಡ್ರೀಮ್ ಲೈಫ್ ಹೆಂಗಿರ್ಬೇಕು ಇದನ್ನೆಲ್ಲ ಟ್ರೈನ್ ಮಾಡಿರ್ತೀರಲ್ಲ ನಿಮ್ಮ ಮೈಂಡ್ಗೆ, ಆಮೇಲೆ ಈಸಿ ಆಗುತ್ತೆ ನಿಮ್ ಡ್ರೀಮ್ ಲೈಫ್ ಹೆಂಗಿರ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಅದನ್ನ ನೀವು ವಿಜುವಲ್ ವಾಪಸ್ ಕೊಡುತ್ತೆ ಅಂತ. ಸೊ ಅದರಿಂದ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ವಿಜುವಲೈಸ್ ಮಾಡಿ ನಿಮ್ ಡ್ರೀಮ್ ಅಂಡ್ ಲೈಫ್ ಅನ್ನ, ಆಮೇಲೆ ಅಚೀವ್ ಮಾಡಿ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂಡ್ ಎನಿಥಿಂಗ್ ಈಸ್ ಪಾಸಿಬಲ್. ಡ್ರೀಮ್ ಬಿಗ್, think positive. Okay na? Okay. Thank you so very much for watching.